ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೋಜ್ ಅವರು ಆ ವಿಡಿಯೋನ ಕರೆದ್ಬಿಟ್ಟು ಸೂರ್ಯ ಅವ್ರಿಗೆ ತೋರಿಸ್ತಾ ಇರ್ತಾರೆ. ಆಗ ಸೂರ್ಯ ಅವರು ಈ ವಿಡಿಯೋ ನಿನಗೆಲ್ಲೋ ಸಿಕ್ತು ಅಂತ ಕೇಳ್ತಾರೆ. ಆಗ ಇಡೀ ಜಾಲತಾಣದಲ್ಲಿ ಈ ವಿಡಿಯೋ ಓಡಾಡ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು, ಯಾಕೆ ಸೂರ್ಯ ಅವರೇ, ಈ ವಿಡಿಯೋ ನಿಮ್ಗೆ ಗೊತ್ತೇ ಇಲ್ವಾ ಅಥವಾ ಈ ವಿಡಿಯೋನ ನೀವು ನೋಡೇ ಇಲ್ವಾ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೇಳ್ತಾರೆ. ಈ ವಿಷಯ ನಿಮಗೆ ಬೇಡದೇ ಇರೋದು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಸೂರ್ಯ ಅವರು ಅಪ್ಪಾಜಿ ಹತ್ರ, ರಂಗನಾಥ್ ಹತ್ರ ಹೋಗ್ತಾರೆ. ರಂಗನಾಥ್ ಹತ್ರ ಹೋಗ್ಬಿಟ್ಟು, ಅಪ್ಪಾಜಿ ಏನಪ್ಪಾಜಿ ಇದು ಅಂತಂದಾಗ, ಅಲ್ಲ ಸೂರ್ಯ, ಆ ಮನೆಯವ್ರಿಗೆ ನಾನು ನಿಷ್ಕಲ್ಮಶ ಮನಸ್ಸಿಂದ ನಾನು ಆ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಬಯಸ್ತಾ ಇದ್ದೆ. ಒಂದು ಸತಿ ತಪ್ಪು ಮಾಡಿದ್ರೆ ಏನೋ ಅದನ್ನು ಕ್ಷಮಿಸ್ಬೋದು, ಎರಡನೇ ಸತಿ ಮೂರನೇ ಸತಿ ಅದನ್ನು ತಪ್ಪು ಮಾಡಿದ್ರೆ ಅದನ್ನು ಕ್ಷಮೆ ಅನ್ನಲ್ಲ, ಅದನ್ನು ಅಪರಾಧ ಅಂತ ಹೇಳ್ತಾರೆ ಕಣೋ ಅಂತ ಹೇಳ್ತಾರೆ. ಇವಾಗ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ಮಾತು ಇಲ್ಲ ಸೂರ್ಯ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಅವರು, ನಾನು ಮೀನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಅದೇ ಟೈಮ್ಗೆ ಶಾಂತಿಯವ್ರು ಹೇಳ್ತಾರೆ, ಕರ್ಕೊಂಬರೋ ಹಾಗಿಲ್ಲ, ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಬರಬಾರ್ದು, ಅವಳು ಈ ಮನೆ ಸೊಸೆ, ಆ ಮನೆ ಮಗಳಲ್ಲ ಅಂತ ಹೇಳ್ತಾರೆ. ಆ ಮನೆ ಕಳ್ಳರ ಸಂತೆ, ಅದು ಕಳ್ಳರ ಮನೆ, ಅದು ಆ ಕಡೆಯಿಂದ ಯಾರು ಅವ್ರ ತಂಗಿ ಅವ್ರ ತಮ್ಮ ಅವಳು ಯಾರು ಬರ್ಕೊಡ್ದು ಅಂತ ಹೇಳ್ತಾರೆ ಅದು ಅಂತ ಹೇಳ್ತಾರೆ. ಆಗ ಮನೋಜ ಹೇಳ್ತಾನೆ, ಅಲ್ಲ ಕಣೋ, ತಂದೆ ತಾಯಿಗೆ ಮೋಸ ಮಾಡಿರೋರಿಗೆ ಒದ್ದು ಹೊರಗೆ ಹಾಕೋ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಬರೋ ಮುಂದೆ ನಿಂತ್ಕೋ, ಯಾರಿಗೆ ಒದ್ದು ಹೊರಗೆ ಹಾಕ್ತೀನಿ ಅಂತ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಮತ್ತೆ ಶಾಂತಿಯವರು ಹೇಳ್ತಾರೆ, ಯಾಕೆ ಆ ಮನೆಯವರು ಮನೆಗೆ ಬರೋ ಹಾಗಿಲ್ಲ ಅಂತ ಹೇಳಿಲ್ವಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಗ ಮನೋಜನ್ಗೆ ಹೇಳ್ತಾ ಇರ್ತಾರೆ. ಸೂರ್ಯ ಅವ್ರು ಹೇಳ್ತಾರೆ, ಆಗ ನೀನು ಮಾಡಿರೋ ಅಷ್ಟು ದೊಡ್ಡ ಅಪರಾಧ ಏನು ಮಾಡಿಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಅಂದರೆ ನೀನು ಭಾಮೈದ ಮಾಡಿದ್ದು ಒಳ್ಳೇದು, ಅಂದರೆ ಮನೋಜ ಮಾಡಿದ್ದು ತಪ್ಪು ಅಂತ ಹೇಳ್ತೀಯನೋ, ಅವನು ಕತ್ಕೊಂಡು ಹೋಗಿದ್ದು ನಿಮ್ಮ ಮತ್ತೆ ದುಡ್ಡಲ್ಲ, ನನ್ನ ದುಡ್ಡು ಅಂತ ಹೇಳ್ತಾ ಇರ್ತಾರೆ. ಇರೋರೆಲ್ಲರೂ ಕಳ್ಳರು, ಆ ಮನೆಗೆ ರಾವ್ ಬಡ್ಕೊಂಡು ಹೋಗ ಅಂತ ಹೇಳಿಬಿಟ್ಟು ಶಾಂತಿಯವರು ಅವರಿಗೆ ಶಾಪ ಹಾಕ್ತಾ ಇರ್ತಾರೆ. ಅದೇ ಟೈಮಲ್ಲಿ ರೋಹಿಣಿಯವರು ಯೋಚನೆ ಮಾಡ್ತಾರೆ, ಆದರೆ ನನ್ನ ಹತ್ರ ಚಾಲೆಂಜ್ ಮಾಡ್ತೀರಾ ಸೂರ್ಯ ಅವರೇ, ನೀವು ಇದು ಮಾಡಿರೋ ಅಸ್ತ್ರ, ನಾನು ಮಾಡಿರೋ ಅಸ್ತ್ರ, ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ರೋಹಿಣಿಯವರು ಮನಸ್ಸಲ್ಲೇ ಹೇಳ್ತಾ ಇರ್ತಾರೆ. ಆಗ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾರೋ ಒಬ್ಬರು ಹ್ಯಾಶ್ಟ್ಯಾಗ್ ಮಾಡಿರ್ತಾರೆ. ಹಾಗಾಗಿ ಪೊಲೀಸ್ನವರು ನೋಡ್ತಾ ಇರ್ತಾರೆ, ಏನೋ ಇದು ಹಾಡು ಹಗಲೇ ಈ ಥರ ಕಳ್ತನ ಮಾಡ್ತಾ ಇದ್ದಾನೆ ಇವನು, ಯಾವನೋ ಒಬ್ಬ ಹ್ಯಾಶ್ಟ್ಯಾಗ್ ಇಲ್ಲಿಗೆ ಮಾಡಿದ್ದಾನೆ, ಇವಾಗ ನೋಡಲೇಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ SI ಅವ್ರು ಕೂಡ ಬರ್ತಾರೆ. ಏನ್ರಿ ಮಾಡ್ತಾ ಇದ್ದೀರಾ, ನೀವು ಕೂಡ ಅದೇ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಯಾರಾದರೂ ಕಂಪ್ಲೇಂಟ್ ಕೊಟ್ರೇನ್ರಿ, ಇದೇ ಏರಿಯಾದಲ್ಲಿ ಆಗಿರೋ ಕೇಸ್ ಅದು, ನನಗೆ ಮೇಲಧಿಕಾರಿಯಿಂದ ಫೋನ್ಗಳು ಬರ್ತಾ ಇದೆ, ಈಗ FIR ಕೇಸ್ನ ನಾವೇ ಹಾಕೋಣ, 156/1 ಪ್ರಕಾರ ನಾವೇ ಈಗ FIR ದಾಖಲೆ ಮಾಡಿ ನಾವು ಹುಡುಕ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಆಗ ಅವ್ರ ತಾಯಿ ಮನೆಯಲ್ಲೇ ಕುತ್ಕೊಂಡು ಆಗಿರೋದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಆಗ ಅವ್ರ ಗಂಡನ ನೆನೆಸ್ಕೊಂಡು, ಈ ದಿವಸ ನೋಡಬೇಕಾಗುತ್ತೆ ಅಂತಾನೆ ಏನ್ರಿ ನೀವು ಬೇಗ ಸತ್ತೋಗಿದ್ದು, ನಾನು ಇರೋದಕ್ಕಿಂತ ನಾನು ಸಾಯೋದು ಮೇಲು ಅಂತ ಹೇಳ್ತಾ ಇರ್ತಾರೆ. ಆಗ ಮೀನವರು, ಅಲ್ಲಮ್ಮ ನೀನು ಸತ್ತೋಗ್ಬಿಟ್ಟು ನಾವೆಲ್ಲಿಗಮ್ಮ ಹೋಗಬೇಕು, ಕನಕ ಎಲ್ಲಿಗೆ ಹೋಗಬೇಕು, ಅವಳ ಮುಖ ನೋಡಮ್ಮ ಅಂತ ಹೇಳಿಬಿಟ್ಟು ಮೀನವರು ಕೂಡ ಹೇಳ್ತಾ ಇರ್ತಾರೆ. ಆವಾಗ ಮುಖಕ್ಕೆ ಮಸಿ ಬೆಳೆದ್ರೆ ಅದನ್ನು ತೊಳ್ಕೊಬಹುದು, ಆದರೆ ಹೆಸರಿಗೆ ಮಸಿ ಬೆಳೆದಾಗಿದೆ ಕಣೆ, ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ. ಅದೇ ಟೈಮಿಗೆ, ಅಮ್ಮ ಸುಮ್ಮನಿರಮ್ಮ, ಅಳ್ಳಕ್ಕೆ ಹೋಗ್ಬಿಡ, ಎಲ್ಲ ಸರಿ ಹೋಗುತ್ತೆ ಕಣಮ್ಮ ಅಂತ ಹೇಳಿಬಿಟ್ಟು ಮೀನವರು ಕೂಡ ಅಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸೂರ್ಯ ಅವರು ಎಂಟ್ರಿ ಕೊಡ್ತಾರೆ. ಅಲ್ಲಿಗೆ ಸೂರ್ಯ ಬಂದ ತಕ್ಷಣವೇ ಮೀನ ಹೋಗ್ಬಿಟ್ಟು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ. ಇಲ್ಲಿಗೆಲ್ಲ ಮುಗ್ದೋಯ್ತು ಕಣ್ರಿ, ಎಲ್ಲ ಆಗೋಯ್ತು ಅಂತ ಅಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಯಾಕಮ್ಮ ಅಳ್ತಾ ಇದೆಯಾ, ಏನೂ ಆಗಿಲ್ಲ, ಸುಮ್ಮನಿರು, ನೀನೇ ಹೀಗೆ ಅಳ್ತಾ ಇದ್ರೆ ಅತ್ತೆಗೆ ಸಮಾಧಾನ ಮಾಡೋರು ಯಾರು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅತ್ತೆಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಅವ್ರ ಅತ್ತೆ ಹೇಳ್ತಾರೆ, ಇಲ್ಲ ಅಳಿ, ಅಂದರೆ ನಿಮ್ಮಷ್ಟು ಸಮಾಧಾನ, ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ಆವಾಗ ನೀವು ಮಂಜನ ಕೈ ಮುರಿದಾಗ ನಾವೆಲ್ಲ ನಿಮಗೆ ರೌಡಿ ಅಂದ್ವಿ, ಊರೆಲ್ಲ ನಿಮಗೆ ಕೆಟ್ಟ ಮಾತೆಲ್ಲ ಮಾತಾಡಿದ್ವಿ, ಊರೆಲ್ಲ ಜನಗಳ ಮುಂದೆ ಎಲ್ಲ ನಿಮ್ಗೆ ಅವಮಾನ ಮಾಡಿದ್ವಿ, ಆದರೂ ನೀವು ಸಹಿಸ್ಕೊಂಡು ಸುಮ್ಮನಿದ್ರಿ ಅಂತ ಎಲ್ಲ ಆಗ ಮೀನವರು ಕೂಡ ಅದನ್ನೇ ಮಾತು ಕೇಳ್ತಾರೆ. ಅಷ್ಟೆಲ್ಲ ಅವಮಾನ ಮಾಡಿ ಅಷ್ಟೆಲ್ಲ ಮಾತಾಡಿದ್ರು ಏನಕ್ರಿ ನೀವು ಸುಮ್ಮನಿದ್ರಿ ಅಂತ ಕೇಳಿದಾಗ ಸೂರ್ಯ ಅವರು ಹೇಳ್ತಾರೆ, ಈ ವಿಷಯ ಯಾವತ್ತು ಹೇಳಿದಿದ್ರೆ ಈಗ ನಡೆದಿರೋದು ಅದು ಮತ್ತೆ ನಡೀತಾ ಇತ್ತು, ಅಕಸ್ಮಾತ್ ಸಕ್ಕರೆ ಏನಾದರೂ ನೋಡಿದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಹೊಸ್ಕಾಕ್ಬಿಡೋರು, ಇದನ್ನು ಎಷ್ಟು ಜೋಪಾನ ಮಾಡಬೇಕು ಅಂದ್ಕೊಂಡೆ, ಆದರೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಜಾರು ಮಾಡ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಇಬ್ಬರು ಪೊಲೀಸ್ನವರು ಮಂಜನ ಮನೆ ಇದೇನಾ ಅಂತ ಕೇಳ್ಕೊಂಡ್ಬಿಟ್ಟು ಮನೆಗೆ ಬರ್ತಾರೆ. ಹೌದು ಸರ್ ಇದೆ ಅಂತಂದಾಗ, ಎಲ್ಲಿ ಮಂಜನ ಕರೀರಿ ಅಂತಾರೆ. ಇಲ್ಲ ಸರ್, ಅವನು ಎಲ್ಲ ಹೋಗಿದ್ದಾನೆ ಅಂತಂದಾಗ, ನೀವೇ ಹೊರಗಡೆ ಕಳಿಸಿದ್ದೀರಾ, ಅವ್ನ ನಂಬರಿಗೆ ಫೋನ್ ಮಾಡಿ ಅಂತಾರೆ. ಅವ್ನ ನಂಬರಿಗೆ ಮೀನವರು ಅವ್ನ ನಂಬರಿಗೆ ಫೋನ್ ಮಾಡಿದ್ರೆ ಆ ಫೋನ್ ಮನೇಲೇ ರಿಂಗ್ ಆಗ್ತಾ ಇರುತ್ತೆ. ಮನೇಲೇ ಬಿಟ್ಟು ಹೋಗಿದ್ದಾನೆ ಸರ್ ಅಂತ ಸಮಾಧಾನ ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ಅಲ್ಲ ಅವ್ನು ಕಳ್ತನ ಮಾಡೋದಕ್ಕೆ ನೀವೇ ಸಹಾಯ ಮಾಡಿದ್ದೀರಾ ಅಂತ ಅಂದಾಗ, ಇಲ್ಲ ಸರ್ ಹಾಗೇನಿಲ್ಲ ಅಂತಾರೆ. ಸೂರ್ಯ ಅವರು, ಸರ್ ಇದು ಮನೆ ಜಗಳ ಸರ್, ಇದು ನಮ್ಮ ಮನೇಲಿ ನಮ್ಮ ತಾಯಿದೇ ಬ್ಯಾಗ್ ಅವ್ರು ಕತ್ಕೊಂಡಿರೋದು ಅಂತ ಹೇಳ್ತಾರೆ. ಇದೇನು ಕಂಪ್ಲೇಂಟ್ ಆಗಿಲ್ಲ ಸರ್, ಇದಕ್ಕೆ ಇಲ್ಲಿಗೆ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ. ಅವಾಗ ಅವ್ರು ಪೊಲೀಸ್ನವ್ರು ಹೇಳ್ತಾರೆ, ನಿಮ್ಮ ತಾಯಿನೇ ಬಂದುಬಿಟ್ಟು, ಇಲ್ಲ ಇದು ನನ್ನ ಬ್ಯಾಗೇ ಕತ್ಕೊಂಡಿರೋದು, ಇದಕ್ಕೇನು ಕೇಸ್ ಮಾಡಿಲ್ಲ, ನಾನು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು
ಒಪ್ಕೊಂಡ್ರೆ ನಾವು ಬಿಡ್ತೀವಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಮಂಜ ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಕೂಗ್ತಾ ಇರೋದು ಕೇಳಿಸುತ್ತೆ. ಆಗ ಎಲ್ಲರೂ ಮೇಲ್ಗಡೆ ಓಡೋಗ್ತಾರೆ. ಆಗ ಮಂಜು ಅವರು ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಕೆಳಗೆ ಬೀಳ್ತೀನಿ ಅಂತ ಹೋಗ್ತಾ ಇರ್ತಾರೆ. ಆವಾಗ ಮಂಜು ಮತ್ತು ಅವ್ರ ತಾಯಿ ಎಲ್ಲರೂ ಸಮಾಧಾನ ಮಾಡಿ ಬಾ ಅಂತ ಕರೀತಾರೆ. ಇಲ್ಲ ನನ್ನಿಂದ ನಿಮಗೆಲ್ಲ ತೊಂದರೆ ಆಗುತ್ತೆ, ನಾನು ಇರೋದ್ರಿಂದನೇ ಎಲ್ಲ ಈ ಥರ ಆಗ್ತಾ ಇರೋದು, ನನ್ನ ಹೆತ್ತ ತಾಯಿನೇ ನನಗೆ ನೀನು ಸಾಯಬಾರ್ದ ಅಂತ ಕೇಳಿಬಿಟ್ರು, ನಾನು ಬದುಕಿದ್ದು ಏನು ಪ್ರಯೋಜನ, ನಾನಿದ್ದರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಂಜೂರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ನೀನು ಆವಾಗ ನಾನು ಕೈ ಮುರಿದಾಗಲೇ ನೀನು 2 ತಿಂಗಳು ಸುಧಾರಿಸ್ಕೊಂಡಿದ್ಯಾ, ನಿಮ್ಮ ಮನೇಲಿ ಮೊದಲೇ ಲಕ್ಷ್ಮಿ ತಾಂಡವ ಆಡ್ತಾ ಇದ್ದಾಳೆ, ಅಕಸ್ಮಾತ್ ನೀನೇನಾದರೂ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ಆ ಲಕ್ಷ್ಮಿ ತೊಗೊಂಡೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಸುರಿಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಅವ್ರನ್ನ ಹೇಗೆ ಈ ಕಡೆ ಕರ್ಕೊಳೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ಮಂಜುನ ಈ ಕಡೆ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ. ಸೂರ್ಯ ಅವರು ಹಿಡಿದ್ಬಿಟ್ಟು ಕರ್ಕೊಂಬರ್ತಾರೆ. ಆವಾಗ ಮಂಜು ಮತ್ತು ಅವ್ರ ತಾಯಿ ಮತ್ತು ಮೀನಾ 3 ಜನನೂ ಕೂಡ ತಪ್ಕೊಂಡು ಅಳ್ತಾ ಇರ್ತಾರೆ. ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಬರುವ ಎಲ್ಲ ಎಪಿಸೋಡ್ಗಳನ್ನ ಹೀಗೆ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.